ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ, ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣಕ್ಕಾಗಿ ತಾಲೂಕು ಪಂಚಾಯತಿಯಲ್ಲಿ ಕ್ಯೂ ನಿಲ್ಲಬೇಕಾ, ಯಾವಾಗಿನಿಂದ ಗೃಹಲಕ್ಷ್ಮಿ ಹಣ ಜಮಾ ಮಾಡುವ ಪ್ರಕ್ರಿಯೆ ಬದಲಾವಣೆ ಆಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಮತ್ತು ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣದಿಂದಲೇ ಈ ಪ್ರಕ್ರಿಯೆ ತಾಲೂಕು ಪಂಚಾಯತಿಯಲ್ಲಿ ಕ್ಯೂ ನಿಂತು 2,000 ಹಣ ಪಡೆದುಕೊಳ್ಬೇಕಾ ಮತ್ತು ಈ ಹೊಸ ಬದಲಾವಣೆ ಯಾವಾಗಿನಿಂದ ಜಾರಿಗೆ ಆಗ್ತಾ ಇದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ. ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಮತ್ತು 17ನೇ ಕಂತಿನ ಹಣ ಯಾವುದೇ ರೀತಿ ತಾಲೂಕು ಪಂಚಾಯತಿಗೆ ಟ್ರಾನ್ಸ್ಫರ್ ಆಗಲ್ಲ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ 16 ಮತ್ತು 17ನೇ ಕಂತಿನ ಹಣ ಮೊದಲಿಗೆ ಹೇಗೆ ಜಮಾ ಆಗ್ತಾ ಇತ್ತು ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ DBTಗೆ ಪುಷ್ ಆಗಿ ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ನೋಡಿ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ 16 ಮತ್ತು 17ನೇ ಕಂತಿನ ಹಣ 100ಕ್ಕೆ 100% ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ DBTಗೆ ಪುಷ್ ಮಾಡಿ ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆಗುತ್ತದೆ. ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ, ಸರ್ ತಾಲೂಕು ಪಂಚಾಯತಿಯಲ್ಲಿ ಹಣ ಜಮಾ ಆಗಿ ತಾಲೂಕು ಪಂಚಾಯತಿಯಿಂದ ನಮ್ಮ ಅಕೌಂಟ್ಗೆ ಯಾವಾಗ ಹಣ ಬರುವ ಪ್ರಕ್ರಿಯೆ ಯಾವಾಗ ಬದಲಾಗುತ್ತದೆ ಅಂತ ನೀವು ಕೇಳಬಹುದು. ಇಲ್ಲಿ ನೋಡಿ ಸ್ನೇಹಿತರೆ, ಇದರ ಬಗ್ಗೆ ಸರ್ಕಾರ ಏನಂತ ಒಂದು ಮಾಹಿತಿ ನೀಡ್ತಾ ಇದೆ ಅಂದರೆ, ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂತೆ. ಆದ ಕಾರಣ ಅವರ ಕೆಲಸದ ಒತ್ತಡ ಕಮ್ಮಿ ಮಾಡಿಕೊಳ್ಳಲು ಈ ಒಂದು ಬದಲಾವಣೆಯನ್ನು ನೀಡ್ತಾ ಇದೆ. ಇದು ಇನ್ನೂ ಕೂಡ 100ಕ್ಕೆ 100% ಬದಲಾವಣೆ ಆಗಿಲ್ಲ. ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಡೈರೆಕ್ಟಾಗಿ ತಾಲೂಕು ಪಂಚಾಯತಿಗೆ ಕಳಿಸಿ ನಂತರ ತಾಲೂಕು ಪಂಚಾಯತಿಯಿಂದ ನಿಮ್ಮ ಅಕೌಂಟ್ ಒಳಗೆ ಜಮಾ ಮಾಡುವ ಪ್ರಕ್ರಿಯೆ ಅಂದರೆ ಬದಲಾವಣೆ ಇನ್ನೂ ಕೂಡ ಜಾರಿಗೆ ತಂದಿಲ್ಲ. ಏನು ಸರ್ಕಾರ ಒಂದು ನಿಮ್ಮ ಆಲೋಚನೆಯನ್ನು ಕೇಳ್ತಾ ಇದೆ, ನಿಮಗೆ ಹೇಗೆ ಜಮಾ ಮಾಡಿದರೆ ಅನುಕೂಲವಾಗ್ತಾ ಇದೆ ಅಂತ ಸರ್ಕಾರ ಒಂದು ನಿಮ್ಮ ಹತ್ತಿರ ಒಂದು ಪ್ರಶ್ನೆ ಕೇಳ್ತಾ ಇದೆ. ಆದ ಕಾರಣ ನಿಮಗೆ ಯಾವ ರೀತಿ ಬೇಕು, ಮೊದಲಿಗೆ ಹೇಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ DBTಗೆ ಪುಷ್ ಮಾಡಿ ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರ್ತಾಯಿತ್ತು ನೋಡಿ, ಅದೇ ರೀತಿ ಬೇಕಾ ಅಥವಾ ತಾಲೂಕು ಪಂಚಾಯತಿಯಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬೇಕಾ ಅಂತ ಏನು ಸರ್ಕಾರದಿಂದ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಆದ ಕಾರಣ ಸ್ನೇಹಿತರೆ, ನಿಮಗೆ ತಾಲೂಕು ಪಂಚಾಯತಿಯಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬೇಕಾ ಅಥವಾ ಮೊದಲಿಗೆ ಹೇಗೆ ಬರ್ತಾಯಿತ್ತು ನೋಡಿ, 4 ದಿನ ಲೇಟ್ ಆಗಲಿ ಆದರೂ ಕೂಡ ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ DBTಗೆ ಪುಷ್ ಮಾಡಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬೇಕಾ, ಹೇಗೆ ಬೇಕಂತ ಸರ್ಕಾರ ನಿಮ್ಮ ಹತ್ರ ಒಂದು ಮಾಹಿತಿ ಕೇಳ್ತಾ ಇದೆ. ಆದ ಕಾರಣ ಇಲ್ಲಿ ನೋಡಿ ಸ್ನೇಹಿತರೆ, ನಿಮಗೆ ಯಾವ ರೀತಿ ಬೇಕಂತ ನೀವೇ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ DBTಗೆ ಪುಷ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬೇಕಾ ಅಥವಾ ತಾಲೂಕು ಪಂಚಾಯತಿಯಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬೇಕಾ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.